ಮುನಿಸಿಕೊಂಡಿದ್ದ ಬಿಗ್ ಬಾಸ್ ದೋಸ್ತಿಗಳು ಒಂದಾದರೆ ಎಂಬ ಪ್ರಶ್ನೆ ಇದೀಗ ಪ್ರೇಕ್ಷಕರಲ್ಲಿ ಕಾಡುತ್ತಿರುವುದು ಸತ್ಯ. ಹೌದು, ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಬುಜ್ಜಿ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಅರೆಸ್ಟ್ ಆಗಿ ಜಾಮೀನ್ ಮೇಲೆ ರಿಲೀಸ್ ಆಗಿದ್ದರು. ಆ ಪ್ರಕರಣದಿಂದ ಇನ್ನೂ ಹೊರಬರದ ಇಬ್ಬರು ಜೂನ್ 10ರಂದು ಕೋರ್ಟ್ಗೆ ಹಾಜರಾಗಿದ್ದು ವಿಶೇಷವಾಗಿತ್ತು. ರೀಲ್ಸ್ ಪ್ರಕರಣದ ನಂತರ ದೂರವಾಗಿದ್ದ ಇಬ್ಬರು ಮತ್ತೆ ಒಂದಾಗಿದ್ದು ತಮ್ಮ ಸ್ನೇಹದ ಬಗ್ಗೆ ತಿಳಿಸಿದ್ದಾರೆ. ಬಿಗ್ ಬಾಸ್ ಶೋನಿಂದ ಜನಪ್ರಿಯರಾದ ವಿನಯ್ ಗೌಡ ಮತ್ತು ರಜತ್ ಬುಜ್ಜಿ ಇತ್ತೀಚೆಗೆ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸುದ್ದಿಯಾಗಿದ್ದರು. ಆ ರೀಲ್ಸ್ನಿಂದಾಗಿ ಅರೆಸ್ಟ್ ಕೂಡ ಆಗಿದ್ದರು. ಸದ್ಯ ಆ ಕೇಸ್ನಿಂದ ಇನ್ನೂ ಮುಕ್ತರಾಗಿಲ್ಲದ ಅವರಿಬ್ಬರು ಮಂಗಳವಾರ ಅಂದರೆ ಜೂನ್ 10ರಂದು ಕೋರ್ಟ್ಗೆ ಒಟ್ಟಿಗೆ ಹಾಜರಾಗಿದ್ದು ವಿಶೇಷವಾಗಿತ್ತು. ರೀಲ್ಸ್ ಕೇಸ್ ನಂತರ ವಿನಯ್ ಮತ್ತು ರಜತ್ ದೂರವಾಗಿದ್ದಾರೆ ಎಂಬ ಅನುಮಾನಗಳು ಹುಟ್ಟಿಕೊಂಡಿದ್ದವು. ಆದರೆ ಕೋರ್ಟ್ ಬಳಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದು ಅಚ್ಚರಿ ಮೂಡಿಸಿತು. ಈ ಬಗ್ಗೆ ಮಾತನಾಡಿದ ರಜತ್, ಆ ಥರ ಏನಿಲ್ಲ, ಸಡನ್ ಆಗಿ ಆ ರೀತಿ ಆದಾಗ ಇಬ್ಬರಿಗೂ ಒಂಥರ ಶಾಕ್ ಆಗಿತ್ತು. ಇಬ್ಬರಿಗೂ ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗಿತ್ತು. ಯಾಕಂದರೆ ನಾನು ಯಾವತ್ತಿಗೂ ಜೈಲಿಗೆ ಹೋದವನಲ್ಲ, ವಿನಯ್ ಕೂಡ ಅಷ್ಟೇ. ಹೀಗಿದ್ದಾಗ ಸಡನ್ ಆಗಿ ಅಂತ ಪರಿಸ್ಥಿತಿ ಬಂದಾಗ ನಮಗೂ ಒಂಥರ ಅನಿಸ್ಬಿಡ್ತು. ಒಂದು ರೀಲ್ಸ್ಗೆ ಒಳಗೆ ಬಂದ್ಬಿಟ್ವಾ ಅಂತ ಅನಿಸಿತು ಎಂದು ಹೇಳಿಕೊಂಡಿದ್ದಾರೆ. ಪ್ರಕರಣ ಕೋರ್ಟಿನಲ್ಲಿದೆ, ಜಾಸ್ತಿ ನಾವು ಏನು ಹೇಳಂಗಿಲ್ಲ, ಎಲ್ಲ ಒಳ್ಳೆಯದಾಗಲಿದೆ, ಹಾಗೆ ಆಗ್ತಾ ಇದೆ ಕೂಡ. ನಮ್ಮ ಕಾನೂನಿನ ಮೇಲೆ ನಮಗೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ, ಒಳ್ಳೆಯದಾಗುತ್ತೆ. ನಾನು ಒಂದು ಸಿನಿಮಾ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ದೀನಿ, ಒಳ್ಳೆಯ ಬ್ಯಾನರ್ ಸಿನಿಮಾ, ಶೀಘ್ರದಲ್ಲೇ ಅದರ ಬಗ್ಗೆ ಹೇಳುತ್ತೇನೆ ಎಂದು ರಜತ್ ತಮ್ಮ ಮುಂಬರುವ ಸಿನಿಮಾ ಪ್ರಾಜೆಕ್ಟ್ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ವಿನಯ್ ಗೌಡ ಅವರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಈ ಕೇಸ್ ಆದಷ್ಟು ಬೇಗ ಮುಗಿದ್ರೆ ಸಾಕು, ನಮಗೆ ಶೂಟಿಂಗ್ ಕೆಲಸಗಳು ಇರುತ್ತೆ. ಒಂದು ದಿನ ಕೋರ್ಟ್ಗೆ ಬಂದರೆ ಇಡೀ ದಿನ ಇಲ್ಲಿಯೇ ಮುಗಿಯುತ್ತದೆ. ಆದಷ್ಟು ಬೇಗ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. 4 ಸಿನಿಮಾಗಳ ಕೆಲಸಗಳು ನಡೆಯುತ್ತಿದೆ. ಬಿಲ್ಲಾರಂಗ ಭಾಷಾ ಶೂಟಿಂಗ್ ಮುಂದಿನ ತಿಂಗಳಿಂದ ಆರಂಭವಾಗಲಿದೆ. ಹಾಗೆ ದಿ ಡೆವಿಲ್ ಸಿನಿಮಾದ ಫೈಟ್ ಸೀನ್ ಈ ತಿಂಗಳ ಅಂತ್ಯದಲ್ಲಿ ಮುಗಿಯುತ್ತದೆ. ರಜತ್ ಅವರ ಗೆಳೆತನದ ಬಗ್ಗೆ ವಿನಯ್ ಹಂಚಿಕೊಂಡ ವಿಷಯ ಏನೆಂದ್ರೆ, ರಜತ್ ಅವರೊಂದಿಗಿನ ಗೆಳೆತನ ಕುರಿತು ಮಾತನಾಡಿದ ವಿನಯ್ ಗೌಡ, ಸ್ನೇಹದಲ್ಲಿ ಜಗಳ ಸಿಟ್ಟು ಇಲ್ಲ ಅಂತ ಅಂದ್ರೆ ಅದು ಫ್ರೆಂಡ್ಶಿಪ್ಪೇ ಅಲ್ಲ. ಕೋಪ ಬಂದಾಗ ಕೋಪ ಮಾಡ್ಕೋಬೇಕು, ಫ್ರೆಂಡ್ಶಿಪ್ ತೋರಿಸೋ ಟೈಮ್ ಬಂದಾಗ ಗೆಳೆತನವನ್ನು ತೋರಿಸಬೇಕು, ಅದೇ ಅಲ್ವಾ ನಿಜವಾದ ಫ್ರೆಂಡ್ಶಿಪ್. ಇನ್ನು ನಾನು 2 ಹೊಸ ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಂಡಿದ್ದೇನೆ. ಫ್ಲರ್ಟ್ ಹಾಗೂ ಕೋಣ ಸಿನಿಮಾದ ಶೂಟಿಂಗ್ ಮುಗಿಸಿದ್ದು, ಬಲರಾಮನ ದಿನಗಳು ಸಿನಿಮಾದ ಶೂಟಿಂಗ್ ಇನ್ನೂ ಇದೆ. ಇದರ ಜೊತೆಗೆ ಒಂದು ವೆಬ್ ಸೀರೀಸ್ ಶೂಟಿಂಗ್ ಕೂಡ ಮುಗಿಸಿದ್ದೇನೆ. ಹೊಸ ವೆಬ್ ಸೀರೀಸ್ ನಲ್ಲಿ ನಟಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ.